स्वागत है आपका बी न्यूज नेशन में। मैं हूं आबिद हुसैन शेख। सरकारी डॉक्टर की चौथी शादी, तीसरी बीवी ने किया पुलिस थाने में मामला दर्ज। आज देश में महिलाओं को इंसाफ दिलाने के नाम पर 3 तलाक को रद्द करने जैसे कानून लाकर अपनी पीठ थपथपा रही है सरकारें, मगर आज भी कुछ मर्द 4-4 शादियां करके सरकार को ठेंगा दिखा रहे हैं। एक ऐसा ही वाकया गुलबर्गा के निवासी डॉक्टर मंजुनाथ, जो आजकल बेंगलुरु में हेल्थ डिपार्टमेंट में सरकारी अहदे पर हेल्थ ऑफिसर के खिदमत को अंजाम दे रहे हैं। अब इनकी तीसरी बीवी, जो बीजापुर के प्राइवेट संस्था में काम करती हैं, ने आरोप लगाते हुए कहा कि इनका पति मंजुनाथ पहली और दूसरी पत्नी को तलाक दिए बिना ही नीता से तीसरी शादी की थी, मगर लगता है कि डॉक्टर साहब का दिल तीसरी बीवी से भी भर गया है, इसीलिए अब वो चौथी शादी कर चुके हैं। अपने इस बेवफा पति के खिलाफ नीता ने पुलिस थाने में शिकायत की है। अब देखना है डॉक्टर साहब चौथी बीवी के साथ लिए गए 7 फेरों की शपथ को निभाते हैं या 5वीं बीवी की तलाश में निकलते हैं। ये तो आने वाला वक्त ही बताएगा। ನಮಸ್ಕಾರ ಎಲ್ಲರಿಗೂ। ಸ್ವಲ್ಪ ಬೇಸರದಿಂದನೇ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ। ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆಯವರು ತಪ್ಪಾಗಿ ತಿಳಿಬಾರ್ದು, ಇದು ಮುಖ್ಯವಾಗಿರೋದ್ರಿಂದನೇ ನಾನು ಬಂದಿರೋವಂಥದ್ದು। ನನ್ನ ಗಂಡ ನನಗೆ ಮೋಸ ಮಾಡಿದ್ದಾರೆ, ಡಾಕ್ಟರ್ ಮಂಜುನಾಥ್ ಅಂತ ಹೇಳಿ। ಅವರು ಬೆಂಗಳೂರಲ್ಲಿದ್ದಾರೆ, ವೈದ್ಯಾಧಿಕಾರಿಗಳು, ಆನೇಕಲ್ ತಾಲೂಕಿನ ಇಂದ್ಲವಾಡಿ PSCಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕಳೆದ ಒಂದು 3 ವರ್ಷದಿಂದ। ಮೂಲತಃ ಅವರು ಗುಲ್ಬರ್ಗದವರು। ಅವರೊಟ್ಟಿಗೆ ನನಗೆ ಮದುವೆ ಆದ ನಂತರ ದಿನದಿಂದ ನನಗೆ ಗೊತ್ತಾಗಿರೋದು ಅವರು ಸ್ವಲ್ಪ ಮೋಸ ಮಾಡಿ ನನಗೆ ಮದುವೆ ಆಗಿದ್ದಾರೆ ಅಂತ ಹೇಳಿ। ಯಾಕೆಂದರೆ ಮೊದಲನೇ ಹೆಂಡತಿಗೆ ಅವರು ನನಗಿಂತ ಮುಂಚೆ 2 ಹೆಂಡತಿಯನ್ನು ಅವ್ರು ಮದುವೆ ಆಗಿದ್ರು। ಅದರಲ್ಲಿ ಮೊದಲನೇ ಹೆಂಡತಿಗೆ ಒಂದು ಗಂಡು ಮಗು ಇದೆ, ಅವಳಿಗೆ ಡಿವೋರ್ಸ್ ಕೊಡ್ದೇನೆ ನನ್ನನ್ನು ಮದುವೆ ಆಗಿದ್ರು। ಎರಡನೇದವಳನ್ನು ಅವ್ರು ಏನು ನನ್ನ ಮದುವೆ ಆದ ನಂತರ ಸ್ವಲ್ಪ ಗಲಾಟೆಯಾಗಿ ಏನು ಸೆಟಲ್ಮೆಂಟ್ ಮಾಡಿ ಅವಳನ್ನು ದೂರ ಸರಿಸಿದ್ರು ನನಗೆ ಗೊತ್ತಿಲ್ಲ। ನಾನು ಅವ್ರ ಜೊತೆಗೆ 2-3 ವರ್ಷ ಚೆನ್ನಾಗಿ ಇದ್ದ ನಂತರದಿಂದ ನಮ್ಮ ನಾದಿನಿ ಡಾಕ್ಟರ್ ವಿನೂತಾ ಅನ್ನೋರಿಂದ ನನ್ನ ಸಂಸಾರ ಹಾಳಾಯಿತು। ಅದಾದ ನಂತರ ನಾನು ಕೋರ್ಟಿಗೆ ಹಾಕಿದೆ। ಅದನ್ನು ಹಾಕಿದ ಕ್ಷಣಗಳಿಂದ ನನ್ನ ಗಂಡ ಮತ್ತು ಅವರ ಫ್ಯಾಮಿಲಿ ಅಪ್ಸ್ಕೊಂಡಾದ್ರು। 2 ವರ್ಷ ಕಾಣೆಯಾಗಿದ್ದರು। ಯಾವಾಗ ಜಾಬ್ ಹೋಗುತ್ತೆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಅಂತಂದವಾಗ ಅವರು ಮತ್ತೆ ತಿರುಗಿ ಜಾಬಲ್ಲಿ ಬಂದು ಸೇರಿದರು ಬೆಂಗಳೂರಲ್ಲಿ। ಅದಾದ ನಂತರ ದಿನದಿಂದ ಮತ್ತೆ ನನ್ನ ಗಂಡ ನನ್ನೊಟ್ಟಿಗೆ ಚೆನ್ನಾಗಿ ಮಾತಾಡೋದನ್ನೆಲ್ಲ ಶುರು ಮಾಡಿದರು। ಯಾವಾಗಲೂ ಹೇಳೋರು ಕೇಸನ್ನು ವಾಪಸ್ ತೊಗೊಂಡು ನಾವು ಸಂಸಾರ ಮಾಡೋಣ ಅಂತೇಳಿ। ನಾವು ಅದೇ ನಿರೀಕ್ಷೆಯಲ್ಲೇ ಇದ್ವಿ। ಕೇಸಿಗೆ 75% ಅಷ್ಟು ಮುಗಿದೋಗಿದೆ। ಒಂದು ಕಡೆ ನನ್ನ ಗಂಡ ಹೇಳೋದು ಇವಳನ್ನು ಮದುವೆನೇ ಆಗಿಲ್ಲ ಅಂತಂತೆ ದೊಡ್ಡ ಲಾಯರ್ಸ್ಗಳನ್ನೆಲ್ಲ ಇಟ್ಟು ಮಾತಾಡ್ತಾರೆ। ಇನ್ನೊಂದು ಕಡೆ ಆದಷ್ಟು ಬೇಗ ಹಿರಿಯರನ್ನೆಲ್ಲ ಸೇರಿಸಿ ಒಟ್ಟಿಗೆ ಇರೋಣ ಅಂತ ಹೇಳ್ತಾರೆ। ಅದಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ದಾಖಲಾತಿಗಳನ್ನು ನಾವಿಲ್ಲಿ ಕೊಟ್ಟಿದ್ದೀನಿ। ಇದರ ಅರ್ಥ ಅವ್ರು ಮದುವೆ ಆಗಿರೋ ಅಂಥದ್ದು ನಿಜ, ಇದನ್ನು ಕೋರ್ಟಲ್ಲಿ ಅದನ್ನು ಹೇಳ್ತಾ ಇರೋದು ಸುಳ್ಳು ಅಂಥೇಳಿ। ಆದರೆ ದಾಖಲಾತಿಗಳು ಸರಿ ಇದೆ ಅಂಥೇಳಿ ನಾನು ಅದನ್ನು ವಾದ ಮಾಡೋ ಅಂಥದ್ದು ಒಂದು ಇದರಲ್ಲಿ ಇದ್ದೇವೆ। ಇದು ಒಂದು ರೀತಿ। ಅದೇ ರೀತಿಯಲ್ಲಿ ಇನ್ನೊಂದು ಕಡೆ ನನ್ನ ಗಂಡ ಅವನಿಗೆ ಒಂದು ಪದೇ ಮಹಿಳೆಯರನ್ನ ಮದುವೆಯಾಗಿ ಅವರನ್ನು ಬಿಟ್ಟು ಬೇರೆ ಊರಿಗೆ ಓಡಿ ಹೋಗೋದು, ಕಮ್ಯುನಿಕೇಷನ್ ಗ್ಯಾಪ್ ಮಾಡ್ಕೊಂಡಿರೋದು ಅದು ಅವರಿಗೆ ರೂಢಿ ಇದೆ। ಅದರಲ್ಲೂ ಎಂಥ ಮಹಿಳೆಯರನ್ನ ಅವ್ನು ಮದುವೆ ಆಗ್ತಾನೆ ಅಂದರೆ, ಒಂದು ಗಂಡ ಬಿಟ್ಟಳು, ಒಂದು ಮಗು ಇರೋ ಅಂಥದ್ದು, ಡಿವೋರ್ಸ್ ಆಗದೆ ಇರೋ ಅಂಥದ್ದು, ಒಂಥರ ಭಾವನಾತ್ಮಕವಾಗಿ ನೊಂದಿರೋ ಅಂಥದ್ದು, ಇಂಥದನ್ನೇ ಮೆಟ್ರೋ ಮನೆಗಳಲ್ಲೆಲ್ಲನೂ ಹುಡುಕಿ ಅವನು ಮದುವೆ ಆಗ್ತಾನೆ। ಮದುವೆ ಆಗಿ ಎಲ್ಲೋ ಒಂದು ದೇವಸ್ಥಾನದಲ್ಲಿ ಎಲ್ಲ ಅವ್ರ ಫ್ಯಾಮಿಲಿಗಳನ್ನೆಲ್ಲ ಸೇರಿಸ್ಕೊಂಡು ಇದರಿಂದ ಒಳ್ಳೆಯವನಾಗಿ ನಟಿಸ್ತಾನೆ। ಅವ್ನು ನೋಡೋದಕ್ಕೂ ಹಾಗೆ ಇದ್ದಾನೆ। ಒಳ್ಳೆಯವನಾಗಿ ನಟಿಸ್ತಾನೆ, ಒಳ್ಳೆ ರೀತಿಯಿಂದ ನೋಡ್ಕೊತೇನೆ ಅಂತ ಹೇಳ್ತಾನೆ। ಯೂಸ್ ಮಾಡೋ ಅಷ್ಟು ಮಾಡ್ಕೋತಾರೆ ಅವ್ರ ಮನೆಯಲ್ಲಿ ಅವ್ರ ತಂಗಿ ಮತ್ತು ಅವರು ತಂಗಿ ಸಂಸಾರನೂ ನಮ್ಮ ಮನೆಯಲ್ಲಿ ಇರೋದ್ರಿಂದ ಒಬ್ಳು ಪರ್ಮನೆಂಟ್ ಆಗಿ ಬೇಕು। और खबरों के लिए देखते रहिए बी न्यूज नेशन। जवारी नस्ल के बकरों का खजाना, दफेदार गोट फार्म, शानदार और उम्दा जवारी नस्ल के बकरों के शौकीन खरीदार अब कुर्बानी, अकीका, शादी और दूसरे फंक्शनों के लिए भटकने की जरूरत नहीं। आपके जायका और पसंद के मुताबिक वाजिब दामों में यानी पर केजी जिंदा बकरे के हिसाब से मिलेगा, जिसके लिए आपको बीजापुर रेडियो केंद्र रोड कैमन कड्डी के पास मौजूद दफेदार फार्म से राबिता करके अधिक जानकारी ले सकते हैं। मोबाइल नंबर 7795717132। खासकर ईद उल अजहा बकरीद ईद पर कुर्बानी के लिए बकरों की खरीदी को लेकर एडवांस में आपको बुकिंग करनी पड़ेगी।